ಮಾಹಿತಿಗೆ ನಮ್ಮ ತಂದೆಯವರಾದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಈಗ ಇತ್ತೀಚಿನ ದಿನಗಳಲ್ಲಿ ಅವರು ಆರೋಗ್ಯ ಸ್ವಲ್ಪ ಗಂಭೀರವಾಗಿ ಇತ್ತು. ಆದರೂ ಡಾಕ್ಟರ್ಸ್ ಇಲ್ಲಿ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಅವ್ರ ಟ್ರೀಟ್ಮೆಂಟ್ ನಡೀತಾ ಇತ್ತು. ಮತ್ತು ಎಲ್ಲ ವೈದ್ಯರು ಅವ್ರ ಕಡೆಯಿಂದ ಪ್ರತಿಯೊಂದು ಶ್ರಮನೂ ತಗೊಂಡು ಅವ್ರಿಗೆ ಸರಿಪಡಿಸೋಕ್ಕೆ, ಅವ್ರನ್ನ ಗುಣಪಡಿಸೋದಕ್ಕೋಸ್ಕರ ತುಂಬಾ ಶ್ರಮ ಪಟ್ಟಿದ್ದಾರೆ ಇಡೀ ಎಂಟೈರ್ ಮಣಿಪಾಲ್ ಹಾಸ್ಪಿಟಲ್ ಟೀಮ್. ಮತ್ತು ಇವಾಗ ಅದು ಪ್ರಯತ್ನ ಇವತ್ತು ಕೈಗೂಡಲಿಲ್ಲ. ಯಾಕೆ ಏನು ಅಂತ ಹೇಳೋದಕ್ಕಿಂತ ಇವತ್ತು ಅವರು ನಮ್ಮೊಂದಿಗಿಲ್ಲ. ನಮ್ಮ ತಂದೆಯವರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀನಿ. ಅವ್ರದ್ದು ನಾಳೆ ಇವತ್ತು ಬೆಳಿಗ್ಗೆ ಅಲ್ಲಿ ಮೈಸೂರು ಮನೆಯಲ್ಲಿ ನಿವಾಸದಲ್ಲಿ, ಜಯಲಕ್ಷ್ಮೀಪುರಂ ನಿವಾಸದಲ್ಲಿ ಅವರನ್ನ ಇರಿಸ್ತೀವಿ ಅಂತಿಮ ದರ್ಶನಕ್ಕಾಗಿ. ಸೊ ನೀವೆಲ್ಲರೂ ಅಲ್ಲಿ ನಾವು ಈಗ ಸದ್ಯದಕ್ಕೆ ಅಲ್ಲಿ ಹೋಗಿ ಅಲ್ಲಿ ಇರಿಸಿ ನೋಡ್ಬೇಕು. ಇನ್ನು ಡಿಸೈಡ್ ಮಾಡಿಲ್ಲ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತೀವಿ. ಯಾಕಂದ್ರೆ ಪಬ್ಲಿಕ್ಗೋಸ್ಕರ ಅವ್ರಿಗೆ ಅಂತಿಮ ದರ್ಶನ ಪಡೆಯೋದಕ್ಕೆ ಎಲ್ಲಾ ರೀತಿ ವಿಧಿವಿಧಾನಗಳನ್ನು ನಾವು ಪೂರೈಸಿ ಮನೆಯಿಂದ 4ರವರೆಗೆ ಸಮತಾ ಪಾರ್ಟಿಯಲ್ಲಿ ಜಾರ್ಜ್ ಫರ್ನಾಂಡಿಸ್ ಅವರ ಜೊತೆ ಕೇಂದ್ರದ ಸಚಿವರಾಗಿ ಮತ್ತೆ 2004ರಲ್ಲಿ ಜನತಾ ಪಕ್ಷಕ್ಕೆ ಬಂದು ಮತ್ತೆ ಅಲ್ಲಿಂದ ಕಾಂಗ್ರೆಸ್ ಪಕ್ಷಕ್ಕೆ JDU ಪಕ್ಷವನ್ನು ಸೇರಿ ಅಲ್ಲೂ ಕೂಡ ಕೇಂದ್ರದ ಮಂತ್ರಿಯಾಗಿದ್ದಂಥವರು ನಮ್ಮ 2013ರಲ್ಲಿ ರಾಜ್ಯ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ರಾಜಕೀಯವನ್ನು ಪ್ರವೇಶ ಮಾಡಿ ರಾಜ್ಯದಲ್ಲಿ ಕಂದಾಯ ಸಚಿವರಾಗಿ ಭಾಳಷ್ಟು ಅತ್ಯುತ್ತಮವಾದಂಥ ಅಭಿವೃದ್ಧಿ ಕೆಲಸಗಳನ್ನು ಮೈಸೂರು ನಗರಕ್ಕೆ ಅಷ್ಟೇ ಅಲ್ಲ ರಾಜ್ಯಕ್ಕೆ ಕೊಡುಗೆಯನ್ನು ನೀಡಿದಂಥವರು. ಮೊದಲನೇ ಬಾರಿಗೆ ಪೋಡಿ ಮಾಡಿಸ್ಬೇಕು, ದುರಸ್ತಿ ಮಾಡಿಸ್ಬೇಕು ಅಂತೇಳಿ ಸರ್ವೇಯರ್ಗಳನ್ನ, ಸಾವಿರಾರು ಸರ್ವೇಯರ್ಗಳನ್ನ ಅಪಾಯಿಂಟ್ ಮಾಡ್ತವರು. ಮಾನಸ ವೇತನ ಅಂಥೇಳಿ ಮಹಿಳೆಯರಿಗೆ ಕೊಟ್ಟಂಥವರು. ಅದೇ ರೀತಿ ಮೈಸೂರಿನಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಸಿದ್ಧಾರ್ಥ ಬಡಾವಣೆಯಲ್ಲಿ ನೂತನ ಕಚೇರಿಯನ್ನು ಕಟ್ಟಿಸಿ ಕಾರಣೀಭೂತರಾದವರು. ಮೈಸೂರಿನಲ್ಲಿ ಕಾಲೇಜುಗಳು, ಶಿಕ್ಷಣ ಸಂಸ್ಥೆಗಳು ಕಟ್ಟಿ ಬೆಳೆಸಿದಂಥ ಒಬ್ಬ ಮಹಾನ್ ನಾಯಕರು. ಅದಾದಮೇಲೆ ಮತ್ತೆ ಭಾರತೀಯ ಜನತಾ ಪಕ್ಷದಲ್ಲಿ 5 ವರ್ಷ ಲೋಕಸಭಾ ಸದಸ್ಯರಾಗಿ ಅತ್ಯಂತ ಯಶಸ್ವಿಯಾದ, ಯಾವ ಶೋಷಣೆಗೆ ಒಳಗಾಗಿದ್ರೋ, ಧ್ವನಿ ಇರಲಿಲ್ವೋ ಅವರ ಧ್ವನಿಯಾಗಿ, ದಲಿತ ಸಮಾಜದಿಂದ ಬಂದಿದ್ದರೂ ಕೂಡ ಪಕ್ಷಾತೀತವಾಗಿ ಎಲ್ಲ ನಾಯಕರೊಡಗೂಡಿ ಅಭಿವೃದ್ಧಿ ರಾಜಕೀಯಗಳನ್ನು, ಸಾಮರಸ್ಯವನ್ನು ಕಾಪಾಡ್ಕೊಂಡು ಹೋಗ್ತಿದ್ದಂಥ ಒಂದು ದೊಡ್ಡ ನಾಯಕರು. ಕಾಂಗ್ರೆಸ್ ಪಕ್ಷದಲ್ಲಿ ಆಸ್ಕರ್ ಫರ್ನಾಂಡಿಸ್ ಅವರು ಅವರ ಜೊತೆಗಾರರಾಗಿ, ಜಾರ್ಜ್ ಫರ್ನಾಂಡಿಸ್ ಅವರ ಜೊತೆಗಾರರಾಗಿ, ಸಮಾಜವಾದಿಯಾಗಿ, ಸರಳತೆಯಿಂದ, ಭಾಳ ಪ್ರಾಮಾಣಿಕತೆಯಿಂದ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಆದರ್ಶ ವ್ಯಕ್ತಿಯಾಗಿ ಬೆಳೆದಿದ್ದಂಥವರು ಶ್ರೀನಿವಾಸ್ ಪ್ರಸಾದ್ ಅವರು. ನನಗೂ ಅವರು 1975ರಿಂದ ಕಾಂಗ್ರೆಸ್ ಕಚೇರಿಯಿಂದ ಅಲ್ಲಿಂದಲೇ ನಮಗೂ ಅವ್ರಿಗೂ ಸ್ನೇಹ ಪ್ರಾರಂಭ ಆಯಿತು. ಇವತ್ತಿನವರೆಗೂ ಕೂಡ ಅವ್ರು ಯಾವುದೇ ಪಕ್ಷದಲ್ಲಿದ್ದು, ನಾವ್ಯಾವುದೇ ಪಕ್ಷದಲ್ಲಿದ್ದರೂ ಕೂಡ 1983ರಲ್ಲಿ ನಾನು ಜನತಾದಳದ ವತಿಯಿಂದ ಸಿದ್ದರಾಮಯ್ಯನವರಿದ್ದಾಗ ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಹಾಪೌರರನ್ನು ಮೈಸೂರು ನಗರದ ಮಾಡ್ತಕ್ಕಂಥದ್ದನ್ನು ಸುಮಾರು 20-25 ವರ್ಷಗಳ ಕಾಲ ನಾವೇ ಮಾಡ್ಕೊಂಡು ಬರ್ತಿದ್ದೀವಿ. ಅದು ಅಷ್ಟೇ ಮುತ್ಸದ್ದಿಯಾಗಿ ಯಜಮಾನರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಅವರು ತುಂಬಲಾರದ ನಷ್ಟ ನಮ್ಮ ರಾಷ್ಟ್ರಕ್ಕಾಗಿದೆ. ಅವರ ಆತ್ಮಕ್ಕೆ ದೇವರು ಚಿರ ಶಾಂತಿಯನ್ನು ಕೊಡಬೇಕು. ಅವರ ಅಭಿಮಾನಿಗಳಿಗೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ, ಅವರಿಗೆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ. ಅವ್ರ ಕುಟುಂಬದವರಿಗೆ ದೇವರು ಈ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಟ್ಟು ಇಂದಿನ ಯುವ ರಾಜಕಾರಣಿಗಳು ಅವರ ಆದರ್ಶವನ್ನು ಪಾಲನೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ನೀಡಲಿ.
ಅವ್ರಿಗೆ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ನೀಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ.